ಯಾರೆಲ್ಲ ಮನೇಲಿ ಹೆಣ್ಮಕ್ಳಿದ್ದಾರೆ ದಯವಿಟ್ಟು ಹೋಗಿ ಅಕೌಂಟ್ನ ಓಪನ್ ಮಾಡಿಸಿ. ನಿನ್ನೆ ಒಂದು ವಿಡಿಯೋ ಹಾಕಿದೆ, ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ದೀರಾ ಅಕ್ಕ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಡೀಟೇಲ್ಸ್ ಹೇಳಿ ಅಂತ. ಅವ್ರಿಗೋಸ್ಕರ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಸುಕನ್ಯಾ ಸಮೃದ್ಧಿ ಯೋಜನೆನ ಹೆಣ್ಮಕ್ಳಿಗೆ ಹುಟ್ಟಿದ ಮಗುವಿಂದ 10 ವರ್ಷ ಒಳಗಡೆ ಇರೋ ಮಕ್ಕಳಿಗೆ ಅಕೌಂಟ್ನ ಓಪನ್ ಮಾಡಿಸ್ಬೋದು. ಇದು ಎಲ್ಲಿ ಓಪನ್ ಮಾಡ್ತಾರೆ ಅಂದರೆ ಬ್ಯಾಂಕು ಅಥವಾ ಪೋಸ್ಟ್ ಆಫೀಸ್ ನಿಯರ್ ಬೈ ನಿಮ್ಗೆ ಯಾವ್ದು ಹತ್ರ ಆಗುತ್ತೋ ಅಲ್ಲಿ ಓಪನ್ ಮಾಡ್ಬೋದು. ಇದು ಮಿನಿಮಮ್ 250ಇಂದ ಮ್ಯಾಕ್ಸಿಮಮ್ 10,000 ಒಳಗಡೆ ಮಂತ್ಲಿ ಪೇ ಮಾಡ್ಬೋದು. ನಿಮ್ಮ ಅನುಕೂಲ ಎಷ್ಟಿರುತ್ತೋ ಅಷ್ಟನ್ನ ಪೇ ಮಾಡಿ. ನಾನು 1000 ರೂಪೀಸ್ ಮಂತ್ಲಿ ಪೇ ಮಾಡ್ತೀನಿ. ಇದಕ್ಕೆ ಏನೇನಪ್ಪ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ, ಮಗುದು ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಹಾಗೆ ಪೇರೆಂಟ್ಸ್ದು, ತಾಯಿ ಅಥವಾ ತಂದೆ ಯಾರ್ದಾದ್ರೂ ಒಬ್ಬರದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು 2 ಫೋಟೋ ಬೇಕು. ಇಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟು 250 ರೂಪೀಸ್ ಕೊಟ್ಟರೆ ನಿಮಗೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ನ ಓಪನ್ ಮಾಡಿಕೊಡ್ತಾರೆ. 15 ಇಯರ್ಸ್ ಕಂಪಲ್ಸರಿ ಕಟ್ಟಬೇಕು. ಸರಿ, ನಿಮಗೆ 3 ಮಂತ್ಸ್ ಕಟ್ಟಿದ್ರಿ, ಆಮೇಲೆ ಕಟ್ಟೋಕ್ಕಾಗಲಿಲ್ಲ, ಏನೋ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ನೀವು ಮಧ್ಯದಲ್ಲಿ ಬಿಟ್ಟರೆ ಅದಾದಮೇಲೆ ಮತ್ತೆ ಹೋಗಿ 50 ರೂಪಾಯಿ ಎಕ್ಸ್ಟ್ರಾ ಪೆನಾಲ್ಟಿ ತೊಗೊಳ್ತಾರೆ. ಕಂಟಿನ್ಯೂ ಮಾಡ್ಬೋದು ನೀವು ಅಕೌಂಟ್ನ. ನಾನು ಮಂತ್ಲಿ 1000 ರೂಪೀಸ್ ಕಟ್ತಾ ಇದ್ದೀನಿ. 15 ವರ್ಷಕ್ಕೆ 1,80,000 ರೂಪಾಯಿ ಆಗುತ್ತೆ. ಅದಕ್ಕೆ ಇಂಟ್ರೆಸ್ಟ್ ಎಷ್ಟಾಗ್ತಾರೆ ಅಂತ ಹೇಳಿದ್ರೆ 3,59,454 ರೂಪಾಯಿ ಬರುತ್ತೆ. ಟೋಟಲ್ ಅಮೌಂಟು ಮಗು 21 ವರ್ಷ ಆಗಸ್ಟಲ್ಲಿ ಅವಳಿಗೆ ಬಡ್ಡಿ ನಾವು ಕಟ್ಟಿರೋದು ಬಡ್ಡಿ ಎಲ್ಲ ಸೇರಿ 5,39,454 ರೂಪಾಯಿ ಮಗು ಕೈಗೆ ಹೋಗುತ್ತೆ. ಇದಕ್ಕೆ ಏನಕ್ಕೆ ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ರೆ, ಒಂದು ಎಜುಕೇಷನ್ಗೆ ಇಲ್ಲ ಮ್ಯಾರೇಜ್ಗೆ ಯೂಸ್ ಮಾಡ್ಕೊಳ್ಬೋದು. ಯಾರೆಲ್ಲ ಅಕೌಂಟ್ ಇನ್ನೂ ಓಪನ್ ಮಾಡಿಲ್ಲ ಪ್ಲೀಸ್ ಹೋಗಿ ಅಕೌಂಟ್ನ ಓಪನ್ ಮಾಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಫಾಲೋ ಮಾಡ್ಕೊಂಡು ಒಂದು ಲೈಕ್ ಮಾಡಿ.